ಮೊದಲನೇದಾಗಿ ಸಿದ್ದರಾಮಯ್ಯ ಸಾಹೇಬರು ಮಂಡಿಸಿದ ಅತ್ಯಂತ ಯಶಸ್ವಿ ಬಜೆಟ್ ಇದು. ವೈಯಕ್ತಿಕವಾಗಿ ನಾನು CM ಸಾಹೇಬರಿಗೆ DCM ಸಾಹೇಬರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದರೆ ಚಿಕ್ಕಬಳ್ಳಾಪುರಕ್ಕೆ ನಮ್ಮದು ಫಲಪುಷ್ಪಗಳ ನಗರಿ, ಹೈಟೆಕ್ ಇಂಟರ್ನ್ಯಾಷನಲ್ ಮಾರುಕಟ್ಟೆ 140 ಕೋಟಿ ಬೇಕು ಅಂತ ನಾವು ವಿನಂತಿ ಮಾಡಿದ್ವಿ. ಇವತ್ತು ಚಿಕ್ಕಬಳ್ಳಾಪುರ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ 140 ಕೋಟಿ ವೆಚ್ಚದ ಹೈಟೆಕ್ ಇಂಟರ್ನ್ಯಾಷನಲ್ ಮಾರುಕಟ್ಟೆ ಅನೌನ್ಸ್ ಮಾಡಿದ್ದಾರೆ. ಇದೊಂದು. ಮತ್ತು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಚಿಕ್ಕಬಳ್ಳಾಪುರ ತಾಲೂಕು, ಮಂಚೇನಹಳ್ಳಿ ತಾಲೂಕು ಅಂತ ಎರಡು ಬರುತ್ತೆ. ಸೊ ಮಂಚೇನಹಳ್ಳಿ ತಾಲೂಕಲ್ಲಿ ಪ್ರಜಾಸೌಧ ಕಟ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಇವೆರಡು ನನ್ನ ತಾಲೂಕಿಗೆ ಕೊಡುಗೆ. ಮತ್ತು ನಮ್ಮ ಜಿಲ್ಲೆಗೂ ಒಂದು ಬಂಪರ್ ಬಡ್ಜೆಟ್ ಇದು. VTU ಘಟಕ ಚಿಂತಾಮಣಿಯಲ್ಲಿ ಸ್ಥಾಪಿಸೋದಕ್ಕೆ 150 ಕೋಟಿ ಅನೌನ್ಸ್ ಮಾಡಿದ್ದಾರೆ. ಮತ್ತು ನಮ್ಮ ಶಿಡ್ಲಘಟ್ಟ ರೇಷ್ಮೆ ಬೆಳೆಯಲ್ಲಿ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ನಂಬರ್ 1. ಸೊ ರೇಷ್ಮೆ ಮಾರುಕಟ್ಟೆಗೆ ಮುಂದುವರೆದ ಕಾಮಗಾರಿಗೆ ಒಂದು 200 ಕೋಟಿ ಕೊಟ್ಟಿದ್ದಾರೆ. ಒಟ್ಟಾರೆ ನೋಡೋದಾದರೆ ನಮ್ಮ ಜಿಲ್ಲೆಗೆ ಒಂದು 500 ಕೋಟಿ ಬಡ್ಜೆಟಲ್ಲಿ ಸಿಕ್ಕಿದೆ. ಸೊ ನಾನು CM ಸರ್ಗೆ DCM ಸರ್ಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಸಿದ್ದರಾಮಯ್ಯ ಸಾಹೇಬರು ಆರ್ಥಿಕ ತಜ್ಞ, ವಿಷನರಿ ಲೀಡರ್ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಮತ್ತು ಇನ್ನೊಂದು 8,000 ಕೋಟಿ ನಮ್ಮ ಶಾಸಕರಿಗೆ ಅನುದಾನ ಕೊಡ್ತೀವಿ ಅಂತ ಅದೊಂದು ಯೋಜನೆ ಅನೌನ್ಸ್ ಮಾಡಿದ್ದಾರೆ. ಇದರಿಂದನೂ ಸರಾಸರಿ 50 ಕೋಟಿ ಪ್ರತಿ MLAಗೆ ಬರುತ್ತೆ ಅನ್ನೋದು ನನ್ನ ಆಶಾಭಾವನೆ. ಜೈ ಸಿದ್ದರಾಮಯ್ಯ, ಜೈ DK ಶಿವಕುಮಾರ್. ಇಲ್ಲ ಸರ್, ಏನಾಗಿದೆ, ಆ ಕಡೆ ತುಮಕೂರು ಹತ್ರ ತಿಪ್ಟೂರ್ವರೆಗೂ ಎತ್ತಿನೊಳೆ ಅಲ್ಲಿವರೆಗೂ ಆ ಕೆರೆ ತುಂಬಿಸೋ ಯೋಜನೆವರೆಗೂ ಒಂದು 250 ಕೋಟಿ ಮೀಸಲಿಟ್ಟಿರೋದು ನೋಡಿದೆ ನಾನು. ಆದರೆ ಇದು ನಮ್ಮ ಟಾರ್ಗೆಟ್ ಇನ್ನು ಅನದರ್ 2 ಇಯರ್ಸಲ್ಲಿ ಮಿಕ್ಕಿದ್ದೆಲ್ಲ ಬಿಡುಗಡೆ ಮಾಡಿ ನನಗೂ ಎತ್ತಿನೊಳೆ 2027ಕ್ಕೆ ನಮ್ಮ ತಾಲೂಕಿಗೆ ಬರುತ್ತೆ ಅನ್ನೋ ಭರವಸೆ ಇದೆ. ಆದರೂ ಪ್ರಾರಂಭಿಕವಾಗಿ ಒಂದು ಜಿಲ್ಲೆಗೆ 500 ಕೋಟಿ ಮೀಸಲಿಡೋದು ಇದೊಂದು ದಾಖಲೆ ಸರ್.